ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ realme Narzo 60 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟನ್ನು ರಿಯಲ್ಮಿನವರು 18,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. ಈ ಸ್ಮಾರ್ಟ್ಫೋನ್ ಇದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಆಗಿಲ್ಲ, ಆದರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಇನ್ನೊಂದು ಹೆಸರಿನಲ್ಲಿ ಲಾಂಚ್ ಆಗಿರುವಂಥದ್ದು realme 11 5G ಅಂತ. ಅದಿನ್ನೂ ನಮ್ಮ ಭಾರತದಲ್ಲಿ ಲಾಂಚ್ ಆಗಿಲ್ಲ. ಮೋಸ್ಟ್ಲಿ ಆದರೂ ಆಗ್ಬೋದು, ಆಗದೇನೂ ಇರಬಹುದು. ಸೊ ಒಂದು ಹೊಸ ಸ್ಮಾರ್ಟ್ಫೋನ್ ಅಂತಲೇ ಅನ್ಬೋದು. ನಾನಿವತ್ತು ಈ ವಿಡಿಯೋದಲ್ಲಿ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರೊಳಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಅದೇ ಥರ ಅನ್ನಿಸ್ತಾ ಇದೆ, ಬಟ್ ಮಾತಾಡ್ತೀನಿ ಅದ್ರ ಬಗ್ಗೆ ಆಮೇಲೆ. ಈ ಫೋನ್ನ ಕೆಳಗಡೆ ನಮಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇದೆ, ಒಂದು ಒಳ್ಳೆಯ ವಿಷಯ. ನಂತರ ಕೊನೆಯದಾಗಿ USB Type-C ಡಾಟಾ ಕೇಬಲು, ಟೈಪ್ ಎ ಇಂದ Type-C ಕ್ವಾಲಿಟಿ ಪರವಾಗಿಲ್ಲ ಕೇಬಲ್ ಎಂದು. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ಫೆಮಿಲಿಯರ್ ಡಿಸೈನ್ ಆಗಿದ್ರೂ ಕೂಡ ಸ್ವಲ್ಪ ಡಿಸೈನ್ ಚೇಂಜ್ ಇದೆ, ಆಯಿತಾ. ಸೇಮ್ ನೋಡೋದಕ್ಕೆ ಹಿಂದ್ಗಡೆಯಿಂದ ಈ ಕ್ಯಾಮ್ರಾ ಪ್ಲೇಸ್ಮೆಂಟು ನಾರ್ಝೋ 60 Pro, ರಿಯಲ್ಮಿ 11 Pro ಸೀರೀಸ್ ಏನಿದೆ ಹಂಗೆ ಇದೆ, ಬಟ್ ಹಿಂದ್ಗಡೆ ಮಾತ್ರ ಹಂಗೆ ಕಾಣುತ್ತೆ, ಆಯಿತಾ. ಸೈಡಿಂದಲ್ಲ, ಫ್ರಂಟಿಂದ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ಇರುವಂಥದ್ದು, 182-83 ಗ್ರಾಮ್ ವೆಯ್ಟ್ ಇದೆ, ಮತ್ತು ಒಂದು ಲೆವೆಲಿಗೆ ತಿನ್ನಾಗಿ ಕೂಡ ಇರುವಂಥದ್ದು, 7.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಫೋನ್ ಒಂಥರ ಇಟ್ಕೊಂಡ್ರೆ ಐಫೋನ್ ಕೈಲಿ ಇಟ್ಕೊಂಡಿದ್ದೀನೇನೋ ಅನ್ನೋ ಒಂದು ಫೀಲ್ನ ಕೊಡುತ್ತೆ, ಆಯಿತಾ. ಏನಕ್ಕೆ ಅಂದರೆ ಫ್ಲ್ಯಾಟ್ ಬೆಸಲ್ನ ಹೊಂದಿರುವಂಥದ್ದು, ಅದು ಕೂಡ ಫುಲ್ಲು ಗ್ಲಾಸಿ ಫಿನಿಶು, ಮೆಟಾಲಿಕ್ ರೀತಿ ಕಾಣುತ್ತೆ. ಅದರಿಂದ ಐಫೋನ್ ರೀತಿ ಫೀಲನ್ನು ಕೊಡುತ್ತೆ ಈ ಒಂದು ಫ್ರೇಮ್, ಆಯಿತಾ. ಸೊ ಇಷ್ಟ ಆಯಿತು ನಮ್ಮೊಂದು ಲೆವೆಲ್ಗೆ. ಫ್ರಂಟಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು, ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ. ಫ್ರಂಟಲ್ಲಿ ನಿಮಗೆ ಗ್ಲಾಸ್ ಸಿಗ್ತಾ ಇರುವಂಥದ್ದು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗುವುದಿಲ್ಲ. ಬೆಸಲ್ ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆಯೋ ಅನ್ನೋ ಒಂದು ಫೀಲ್ ಕೊಡ್ತಾ ಇರುವಂಥದ್ದು, ಆಯಿತಾ. ಇನ್ನೊಂದು ಸ್ವಲ್ಪ ಸಣ್ಣದಾಗಿದ್ದಿದ್ರೆ ಅಟ್ಲೀಸ್ಟು ಖುಷಿ ಆಗ್ತಾ ಇತ್ತು. ಈ ಪ್ರೈಸ್ ರೇಂಜಿಗೆ ಬೆಸಲ್ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಇದು ನನ್ನ ಒಪಿನಿಯನ್ನು. ಹಿಂದ್ಗಡೆ ನಿಮಗೆ ಒಂಥರ ಲೆದರಿ ಫಿನಿಶ್ ಸಿಗ್ತಾ ಇರುವಂಥದ್ದು, ಆಯಿತಾ. ಸಕ್ಕತ್ತಾಗಿದೆ ಮಾತ್ರ ಈ ಟೆಕ್ಸ್ಚರು, ಸ್ಮಡ್ಜಸ್ ಆಗಲ್ಲ, ಅದೇ ಒಂದು ಖುಷಿ ವಿಷಯ. ಸೊ ಸಕ್ಕತ್ತಾಗಿದೆ. ಹಿಂದ್ಗಡೆನ ಮಾತ್ರ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. 18,000 ರೂಪಾಯಿ ಫೋನ್ ಅಂತ ಅನಿಸೋದಿಲ್ಲ, ಸಕ್ಕತ್ತಾಗಿ ಮಾಡಿದರು ಮಾತ್ರ ಲೆದರಿ ಬ್ಯಾಕನ್ನು. ಇಷ್ಟ ಆಯಿತು. ಹಿಂದ್ಗಡೆ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಹಿಂದ್ಗಡೆ ಇಲ್ಲ. ಸೊ ನಮಗೆ ಗೊತ್ತಾಗ್ತಾ ಇದೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಈ ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಕೊಟ್ಟಿಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ, 2 ಸಿಮ್ ಅಥವಾ 1 ಸಿಮ್ ಒಂದು SD ಕಾರ್ಡ್ ನೀವು ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ಪ್ರೈಸ್ ರೇಂಜಿಗೆ ಆ ಒಂದು ಏನು ಬೆಸಲ್ ಸ್ವಲ್ಪ ಕಡಿಮೆ ಕೊಟ್ಟಿದ್ದಿದ್ರೆ ಓವರಾಲ್ ಈ ಬೆಲೆಗೆ ಒಂದು ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇತ್ತು. ಒಟ್ಟಿಗೆ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ, ಪರವಾಗಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.43 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ AMOLED ಡಿಸ್ಪ್ಲೇ ಇದೆ, ಒಂದು ಒಳ್ಳೆಯ ವಿಷಯ. ಆದರೆ ಈ ಫೋನಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ನ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. 120 ಹರ್ಟ್ಸ್ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಓಕೆ ಅಂತೀನಿ. ಹೆವಿ ಬ್ರೈಟ್ ಆಗಿದೆ ಮಾತ್ರ, 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಈ ಡಿಸ್ಪ್ಲೇ ಹೊಂದಿರುವಂಥದ್ದು. ಬಿಸಿಲಿಗೆ ಹೋದರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಮತ್ತು ಬ್ಲ್ಯಾಕ್ ಸೆಲ್ ಹೆವಿ ಡೀಪ್ ಬ್ಲ್ಯಾಕ್ ಕಾಣುತ್ತೆ, ವಿವಿಡ್ ಆಗಿದೆ, ಪರವಾಗಿಲ್ಲ. ಇಷ್ಟ ಆಯಿತು ಡಿಸ್ಪ್ಲೇ, ಒಂದು ಒಳ್ಳೆ, ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 8 GB ರ್ಯಾಮು, 128 GB ಸ್ಟೋರೇಜ್, ಮತ್ತಿನ್ನೊಂದು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ನೋಡಿ, ನಿಮ್ಮ ಪ್ರಿಯಾರಿಟಿ, ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮು, ಓಕೆ ಅಂತೀನಿ. ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಏನು ಸ್ಪೆಷಲ್ ಇಲ್ಲ, ಈ ಪ್ರೈಸ್ ರೇಂಜಿಗೆ ಎಲ್ಲರೂ ಕೊಡೋದನ್ನೇ ಇವರು ಕೊಟ್ಟಿದ್ದಾರೆ. ನನಗೆ ಇದರಲ್ಲಿ ಏನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದು ಕೂಡ ಕೇಳೋದಕ್ಕೆ ಒಂದು ಹೊಸ ಪ್ರೊಸೆಸರ್ ಅಂತ ಅನ್ನಿಸ್ಬೋದು, ಆಯಿತಾ. Dimensity 6020 5G ಪ್ರೊಸೆಸರು, 7 ನ್ಯಾನೋಮೀಟರ್ ಟೆಕ್ನಾಲಜಿಯಿಂದಾಗಿ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದು ಕೇಳಿದ ತಕ್ಷಣ ತುಂಬ ಜನಕ್ಕೆ ಯಾವುದೋ ಒಳ್ಳೆ ಪ್ರೊಸೆಸರ್ ಇರ್ಬೋದಾ ಅಂತ ಅನ್ನಿಸ್ಬೋದಾ. ಆದರೆ
ಪ್ರೊಸೆಸರ್ ಏನೋ ಹೊಸದೇ, ಆದರೆ ನಿಮಗೆ ಡೈಮೆನ್ಸಿಟಿ 700 ಗೊತ್ತಿರ್ಬೋದಲ್ವ, ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಇದು ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಹಳೆ ಪ್ರೊಸೆಸರ್ ಇನ್ನೊಂದು ಹೆಸರಿನಲ್ಲಿ ಹೊಸದಾಗಿ ಮೀಡಿಯಾಟೆಕ್ ಅವ್ರು ಲಾಂಚ್ ಮಾಡಿದ್ರು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸೊ 6020 ಡೈಮೆನ್ಸಿಟಿ ಪ್ರೊಸೆಸರ್ ಒಂದು ಲೆವೆಲ್ಗೆ ಈ ಪ್ರೈಸ್ ರೇಂಜಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಅನ್ನಬಹುದು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 4 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆ ರೇಟಿಂಗ್ ಈ ಪ್ರೈಸ್ ರೇಂಜಿಗೆ ಆಯಿತಾ. ಹಂಗಂತ ಬೆಸ್ಟ್ ಪ್ರೊಸೆಸರ್ ಅಂತ ಅನ್ನುವುದಿಲ್ಲ ಆಯಿತಾ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಕೆಲವೊಂದು ಫೋನ್ಗಳಿರ್ಬೋದು ಆಯಿತಾ. ಬಟ್ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಅಂಥದ್ದು ಬೆಂಚ್ ಮಾರ್ಕ್ ವೈಸ್ ಓಕೆ. ಆದರೆ ಪರ್ಫಾರ್ಮೆನ್ಸ್ ವೈಸು ಈ ಪ್ರೈಸ್ ರೇಂಜಿಗೆ ನಾನು ಚೂರು ಚೆನ್ನಾಗಿರೋದು ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು ಅಂತ. ಹಂಗಂತ ಇದು ಕೆಟ್ಟ ಪ್ರೊಸೆಸರ್ ಅಂತಲ್ಲ, ಇದು ಒಂದು ಒಳ್ಳೆಯ ಪ್ರೊಸೆಸರ್. ನೀವು ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೊಂದು ತೊಂದರೆನೇ ಆಗುವುದಿಲ್ಲ ಆಯಿತಾ. ಸೊ ಪ್ರೊಸೆಸರ್ ಚೆನ್ನಾಗೇ ಇದೆ. ಸೊ ಈ ಬೆಲೆಗೆ ಓಕೆ ಅಂತೀನಿ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 64 MP 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ಒಂದು ಲೆವೆಲಿಗೆ ಒಂದು ಒಳ್ಳೆ ಕ್ಲಾರಿಟಿ ಫೋಟೋ ತೆಗಿ. ಡೇ ಲೈಟಲ್ಲೂ ಪರವಾಗಿಲ್ಲ, ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಚೆನ್ನಾಗಿದೆ, ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಸೊ ಈ ಪ್ರೈಸ್ ರೇಂಜಿಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಈ ಮೈನ್ ಸೆನ್ಸರ್ ಸಿಮಿಲರ್ ಇರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇದರ ಜೊತೆಗೆ ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋ ಕೆಲಸ ಎಲ್ಲ ಆಯಿತಾ. ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 MP ಫ್ರಂಟ್ ಕ್ಯಾಮ್ರಾ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಷ್ಟ ಆಯಿತು. ಪರವಾಗಿಲ್ಲ ಗುರು, ಈ ಪ್ರೈಸಲ್ಲಿ ಒಂದು ಒಳ್ಳೆ ಸೆಲ್ಫಿ ಕ್ಯಾಮ್ರಾ ನಿಮಗೆ ಸಿಗ್ತದೆ. ಚೆನ್ನಾಗಿ ಕಾಣೋ ರೀತಿ ಕೂಡ ತೆಗೆಯುತ್ತೆ. ವಿಡಿಯೋಗ್ರಫಿಯಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ಕೊಡ್ಬೋದಾಗಿತ್ತು ಅಟ್ಲೀಸ್ಟ್ ರೇರಲ್ಲಿ ಅಂತ ಅನಿಸುತ್ತೆ, ಬಟ್ ಕೊಟ್ಟಿಲ್ಲ. ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಇನ್ನೊಂದು ಚೂರು ಬೆಲೆ ಕಡಿಮೆ ಆಗಿದ್ರೆ, ಒಂದು 15-16 ಸಾವಿರಕ್ಕೆ ಲಾಂಚ್ ಆಗಿಬಿಟ್ಟಿದ್ರೆ ಬೆಂಕಿ ಇರ್ತಿತ್ತು ಆಯಿತಾ. ಈ ಬೆಲೆಗೆ ಪರವಾಗಿಲ್ಲ ಅಂತೀನಿ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ, ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರು ಒಂದು ಲೆವೆಲ್ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಹೆವಿ ರೆಸ್ಪಾನ್ಸಿವ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಫೇಸ್ ಅನ್ಲಾಕ್ ಕೂಡ ಇದೆ. ಆಬ್ವಿಯಸ್ಲಿ ಪರವಾಗಿಲ್ಲ, ಇದು ಒಂದು ಲೆವೆಲಿಗೆ. ರಿಯಲ್ಮಿ ಯೂಶ್ವಲಿ ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿ ಇರುತ್ತೆ, ಫಾಸ್ಟಾಗಿ ಅನ್ಲಾಕ್ ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ, ಸ್ಟ್ಯಾಂಡರ್ಡು. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಅದು ಒಂದು ಲೆವೆಲಿಗೆ ಫಾಸ್ಟ್ ಚಾರ್ಜಿಂಗ್ ಅನ್ಬೋದು ಈ ಪ್ರೈಸ್ ರೇಂಜಿಗೆ. ಈ ಬೆಲೆಗೆ ಇದಕ್ಕಿಂತ ಫಾಸ್ಟಾಗಿ ಚಾರ್ಜ್ ಮಾಡುವಂಥ ಫೋನ್ಗಳು ಕೂಡ ಇದ್ದಾವೆ ಕೆಲವೊಂದು. ಇದು ಅರ್ಧ ಗಂಟೆಗೆ 50% ಚಾರ್ಜನ್ನು ಮಾಡುತ್ತೆ. ಸೊ ಒಂದು ಲೆವೆಲ್ಲಿಗೆ ಆಯಿತಾ, ಹೆವಿ ಅಲ್ಲ, ಒಂದು ಲೆವೆಲಿಗೆ ಫಾಸ್ಟ್ ಚಾರ್ಜಿಂಗ್ ಅಂತ ಅನ್ಬೋದು. ಇತ್ತೀಚೆಗೆ ಒಂದು 100-120 ವ್ಯಾಟ್, 150, 200 ವ್ಯಾಟೆಲ್ಲ ಬರೋಕ್ಕೆ ಶುರುವಾಗಿದೆ ಚಾರ್ಜರು. ಸೊ ಅದಕ್ಕೆಲ್ಲ ನೋಡಿಕೊಂಡ್ರೆ ಇದು ಪರವಾಗಿಲ್ಲ ಅನಿಸುತ್ತೆ. ಇನ್ನು ಈ ಫೋನ್ನ OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇದರಲ್ಲಿ Android 13 ಬೇಸ್ ಮೇಲೆ ರನ್ ಆಗ್ತಿರುವಂಥ realme UI ಇದೆ. ಸೊ ಇದು ನಮಗೆ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ. ಒಂದು ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ, ಬೇಡದಿರೋಂಥ ಅಪ್ಲಿಕೇಶನ್ ಬೇಜಾನಿದೆ. ಅದರಲ್ಲಿ ಕೆಲವೊಂದು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದಾಯ್ತಾ. ಏನಕ್ಕೆ ಇಷ್ಟೊಂದು ಆ್ಯಪ್ಸ್ ಆಗ್ತಾರೆ ಅಂತ ಗೊತ್ತಿಲ್ಲ. ಹೆವಿ ಆ್ಯಪ್ಸ್ಗಳು ಪ್ರೀ ಇನ್ಸ್ಟಾಲ್ ಆಗಿದೆ, ಅದೊಂದು ಬೇಜಾರಾಯಿತು ನನಗೆ. ಒಟ್ಟಿಗೆ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ಎಲ್ಲ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಸೊ ಓಕೆ ಅಂತೀನಿ. ಮತ್ತು ಸಾಫ್ಟ್ವೇರ್ ಅಪ್ಡೇಟ್ ನಂಗೆ ಅನ್ನಿಸ್ದಂಗೆ 1 ವರ್ಷ ಕೊಡ್ಬೋದು. ಇದಕ್ಕೆ 2 ವರ್ಷಕ್ಕೆ ಅಷ್ಟೇ ಇದೆ, 1 ವರ್ಷ ಕೊಡ್ಬೋದು ಅಂತ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಕಾದು ನೋಡಬೇಕಾಗಿದೆ, ಎಷ್ಟು ವರ್ಷ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಇನ್ನು ಇದರಲ್ಲಿ ನಮಗೆ ಮೋನೋ ಸ್ಪೀಕರ್ ಸಿಗ್ತದೆ, ಬಾಟಮ್ ಫೈರಿಂಗು. ಸ್ಟೀರಿಯೋ ಕೊಟ್ಟಿದ್ರೆ ಚೆನ್ನಾಗಿರ್ತೈತಿ. ಈ ಬೆಲೆಗೆ ಎಷ್ಟೋ ಫೋನ್ಗಳಲ್ಲಿ ಸ್ಟೀರಿಯೋ ಸಿಗುತ್ತೆ, ಕೊಟ್ಟಿಲ್ಲ. ಆದರೆ ಇನ್ನು ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತದೆ, ಬ್ಲೂಟೂತ್ 5.2 ಕೂಡ ಇರುವಂಥದ್ದು, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತದೆ. ಒಂದು ಒಳ್ಳೆ ವಿಷಯ ಅಂತ ಹೇಳಬಹುದು. ಮತ್ತು ಎಲ್ಲ ಬೇಸಿಕ್ ಸೆನ್ಸರ್ಸನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಫೋನ್ ಕೆಲವೊಂದು ಮೇನ್ ಫೀಚರ್ಸ್ ಆಯಿತಾ. ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡಬಹುದಾ ಅಂತ. ನಾನಂತೀನಿ ಬೆಲೆ ಯಾಕೋ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಆಯಿತಾ. ಕೆಲವು ಜನ ಈ ಪ್ರೊಸೆಸರ್ ನೋಡಿ ಯಾವುದೋ ಹೊಸ ಪ್ರೊಸೆಸರ್ ಇರ್ಬೋದು ಅಂದ್ಕೊಂಡು ತೊಗೋತಾರೆ. ಆದರೆ ಅದು ನಾವು ಅಂದ್ಕೊಂಡಷ್ಟು ಪರ್ಫಾರ್ಮೆನ್ಸ್ ಮಾಡುವಂಥ ಪ್ರೊಸೆಸರ್ ಅಲ್ಲ. ಡೈಮೆನ್ಸಿಟಿ 7000 ಸೀರೀಸ್ ಇದೆ ಅಲ್ವಾ, ಅದು ಹೆವಿ. 8000 ಸೀರೀಸು ಹೆವಿ, 9000 ಇನ್ನೂ ಹೆವಿ. ಆದರೆ ಈ 6000 ಸೀರೀಸ್ ಏನಿದೆ ಅದು ಓಕೆ ಅಂತೀನಿ ಆಯಿತಾ. ಮಿಡ್ ಎಂಡ್ ಅಂತ ಕರೆಕ್ಟಾಗಿ ಅನ್ಬೋದು.
ಸೊ ಇನ್ನೊಂಚೂರು ಬೆಲೆ ಕಡಿಮೆ ಆಗಿದ್ದಿದ್ರೆ ಒಂದು 15-16 ಸಾವಿರ ರೇಂಜಲ್ಲಿ ಇದ್ದಿದ್ರೆ ಈ ಫೋನು ಒಂದು ಒಳ್ಳೆಯ ಆಪ್ಷನ್ ಆಗ್ತಾ ಇತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಈ ಬೆಲೆಗೆ ಇದಕ್ಕಿಂತ ಒಳ್ಳೆಯ ಫೋನ್ ಸಿಗಬಹುದಾ ಅಂತ ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಯುನೀಕ್ ಫೀಚರ್ ಅಂದರೆ ಈ ಫೋನ್ನ ಹಿಂದ್ಗಡೆ ಇರುವಂಥ ಬ್ಯಾಕ್ ಡಿಸೈನು, ಲೆದರಿ ಫಿನಿಶು ಮತ್ತು ಇದರಲ್ಲಿರುವಂಥ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಇವೆರಡು ಸ್ವಲ್ಪ ಯುನೀಕ್ ಈ ಪ್ರೈಸ್ ರೇಂಜಿಗೆ ಬಿಟ್ಟರೆ ಉಳಿದಿದ್ದು ಎಲ್ಲ ಎಲ್ಲರೂ ಏನು ಕೊಡ್ತಾರೆ ಅದನ್ನೇ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಒಳ್ಳೆ ಆಪ್ಷನ್ ಇದೆ ಅಂತ ನನ್ನ ಅಭಿಪ್ರಾಯ. ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ನೋಡಿ ಪರ್ಚೇಸ್ ಮಾಡ್ಬೋದು. ನೋಡೋದಕ್ಕೆ ಲುಕ್ಕು ಸೈಡಿಂದ ಐಫೋನ್ ರೀತಿ ಕಾಣುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಏನು ಮಾಡ್ತೀರಾ ಅಂತ. ಇದು ನನ್ನ ಒಪಿನಿಯನ್ ಅಪ್ಪ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.